ಹಾಯ್ ನಮಸ್ಕಾರ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಟ್ರಿಪ್ ಹೊರಟಿದ್ದೀವಿ. ಅದು ಎಲ್ಲಿಗೆ ಅಂತ ಅಂದರೆ ಫೀನಿಕ್ಸಿಂದ ಸ್ವಲ್ಪ ದೂರದಲ್ಲೇ ಇರೋ ಫ್ಲಾಗ್ಸ್ಟಾಫ್ ಮತ್ತು ಸೆಡೋನಾಗೆ. ಅದಕ್ಕೆ ಸಡನ್ನಾಗಿ ಆ ಜಾಗಕ್ಕೆ ಹೋದ್ವಿ ಅಂದರೆ ಇವಾಗ ಅಲ್ಲಿ ಸ್ನೋಫಾಲ್ ಆಗಿ ಬೆಟ್ಟ ಗುಡ್ಡ ಮರ ಸ್ನೋಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ನಾವು ಯಾವತ್ತೂ ಹಿಮ ಬಿದ್ದಿರೋ ಜಾಗಕ್ಕೆ ಹೋಗಿರಲಿಲ್ಲ. ಹಿಮ ಇರೋ ಜಾಗ ಹೇಗಿರುತ್ತೆ ಅಂತ ನೋಡೋಕ್ಕೆ ಹೊರಟಿದ್ದೀವಿ. ಹಿಂದಿನ ದಿನ ನಾವು ರೆಂಟಲ್ ಕಾರ್ ತೊಗೊಂಡು ಬಂದ್ವಿ. ಇಲ್ಲಿ ಎಲ್ಲ ಥರ ಕಾರುಗಳು ರೆಂಟ್ಗೆ ಸಿಗುತ್ತೆ. ನಾವು ಬೆಳಗ್ಗೆ ಹೊರಡೋದು ಲೇಟ್ ಆಗಬಾರ್ದು ಅಂತ ಮಕ್ಕಳು ಕಾರ್ ಸೀಟ್ ಹಾಕಿ ರೆಡಿ ಮಾಡಿಟ್ಕೊಂಡಿದ್ವಿ. ಇಲ್ಲಿ ಮಕ್ಕಳಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಅವ್ರದ್ದೇ ಸಪ್ರೇಟ್ ಕಾರ್ ಸೀಟ್ನಲ್ಲೇ ಕೂರಿಸ್ಬೇಕು. ಊಟಕ್ಕೆ ಅಂತ ನಾವು ಸ್ವಲ್ಪ ಚಿತ್ರಾನ್ನ, ಚಿಪ್ಸು ಮತ್ತು ಮಕ್ಕಳಿಗೆ ಅಂತ ಹಣ್ಣುಗಳು, ಮಂಡಕ್ಕಿ ಒಗ್ಗರಣೆ ತೊಗೊಂಡಿದ್ವಿ. ಕ್ರಿಷಾ, ನಿಂಗೆ ಟ್ರಿಪ್ಗೆ ಹೋಗೋಕೆ ಇಷ್ಟನಾ? ಇಷ್ಟ ನನಗೆ. ಫ್ಲಾಗ್ಸ್ಟಾಫ್ಗೆ ಹೋಗೋಣ? ಸ್ನೋ ನೋಡೋಣ? ಬರ್ತೀಯ ಸ್ನೋ ನೋಡೋಕೆ ಹೋಗೋಣ? ಸರಿ. ಬೆಳಗ್ಗೆ ಯೋಚನೆ ಮಾಡಿದಾಗಲೂ ಒಂಚೂರು ಕಿಡಿಕಿಡಿ ಮಾಡ್ಕೊಳ್ಳಿಲ್ಲ. ಖುಷಿಯಾಗಿ ಕಾರಲ್ಲೇ ಬಂದು ಕೂತ್ಕೊಂಡ್ರು. ದಾರಿ ಉದ್ದಕ್ಕೂ ಯಾವಾಗ ಬರುತ್ತೆ ಅಂತ ಕೇಳ್ಕೊಂಡೇ ಬಂದರು. ದಾರಿ ಉದ್ದಕ್ಕೂ ಅವ್ರದ್ದೇ ಹಾಡು, ಅವ್ರು ಕೇಳಿದ್ದೇ ಹಾಡು. ನೋಡಿ, ಇಲ್ಲಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ಹೈವೇಲಿ ಓಡಾಡೋರಿಗೆ ಜನಗಳಿಗೋಸ್ಕರ ಗೌರ್ಮೆಂಟು ಫ್ರೀ ಆಫ್ ಕಾಸ್ಟ್ ಅಂದರೆ ಉಚಿತವಾಗಿ ಈ ಸೌಲಭ್ಯನ ಕಲ್ಪಿಸ್ಕೊಡ್ತಾ ಇದ್ದಾರೆ ಇಲ್ಲಿ US ಅಲ್ಲಿ. ದೂರ ಓಡಾಡೋರಿಗೆ ಅಲ್ಲಿ ಇಲ್ಲಿ ಕಷ್ಟಪಡಬೇಕಾಗಿಲ್ಲ. ಒಂದು ಒಳ್ಳೆ ರೆಸ್ಟಿಂಗ್ ಏರಿಯಾ ಮಾಡಿದ್ದಾರೆ. ಇಲ್ಲಿ ನೀವು ವಾಶ್ರೂಮ್ಸು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ, ಎಷ್ಟು ಪಾರ್ಕಿಂಗ್ ಜಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ದೊಡ್ಡ ಲಾರಿಗಳು ಬಂದರೂ ಸಹ ಆರಾಮಾಗಿ ನಿಲ್ಲಿಸ್ಬೋದು. ನಮ್ಮ ದೇಶದಲ್ಲಾದರೆ ಪಾಪ ರೋಡ್ ಸೈಡಲ್ಲೇ ನಿಲ್ಲಿಸಿ ಏನೇನೋ ಸರ್ಕಸ್ ಮಾಡಬೇಕು ನಾವು. ಇಲ್ಲಿ ಜನಕ್ಕೋಸ್ಕರ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಊಟನೂ ಮಾಡ್ಕೋಬೋದು ನಾವು. ಅಲ್ಲ ಲಂಚೆಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ರೆ, ಊಟ ತಿಂಡಿಗಳು ಪ್ಯಾಕ್ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಅಂತಲೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಜಾಗಗಳಿಟ್ಟಿದ್ದಾರೆ. ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಥರ ಜನಗಳು ಸಹ ಹಾಳು ಮಾಡಲ್ಲ ಇದನ್ನು. ಅವರು ತಿಂದಾದ್ಮೇಲೆಲ್ಲ ಕ್ಲೀನ್ ಮಾಡೋದಿರ್ಬೋದು, ಕಸದ ಬುಟ್ಟಿಗೆ ಹಾಕ್ಬೋದು, ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ.
15-20 ನಿಮಿಷದಲ್ಲೇ ಇನ್ನೊಂದು ರೆಸ್ಟಿಂಗ್ ಏರಿಯಾ ಸಿಗುತ್ತೆ. ಅಲ್ಲೇ ನಾವೆಲ್ಲ ತೊಗೊಂಡು ಬಂದಿದ್ದ ಚಿತ್ರಾನ್ನ, ಚಿಪ್ಸು ಎಲ್ಲ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ. ರೆಂಟಲ್ ಕಾರ್ ನಾವಿಲ್ಲಿ ಒಂದು ನಾರ್ಮಲ್ 7 ಸೀಟರ್ ಬುಕ್ ಮಾಡ್ಕೊಂಡಿದ್ವಿ. ಅದರ ಹೆಸರು ಕ್ರೈಸ್ಲರ್ ಅಂತ ಹೇಳಿ. ಅದು ಚೆನ್ನಾಗಿರುತ್ತೆ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಎಲ್ಲ ಅಂತ ಹೇಳಿ ಅದನ್ನು ಬುಕ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಚೀಸ್ದು, ಸಫೈರ್ ಅಂತ ಹೇಳಿ. ಅದರಲ್ಲಿ ಏನೋ ಡೀಲ್ ಸಿಕ್ಕಿತ್ತು, ಜಸ್ಟ್ $65ಗೆ ಕಾರು ರೆಂಟಿಗೆ ಸಿಕ್ಕಿತ್ತು 1 ಡೇಗೆ. ಅದನ್ನು ಪಿಕಪ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅವನು ಕ್ರೈಸ್ಲರ್ ಇಲ್ಲ, ಇಲ್ಲಿರೋದೇ ಮರ್ಸಿಡೀಸ್ ಮೆಟ್ರಿಸ್ ಅಂತ ಹೇಳ್ದವನು. ನಾವು ಇದೇನಪ್ಪ ಇದು ಮರ್ಸಿಡೀಸ್ ಕಾರ್ನ ಇಷ್ಟು ಕಡಿಮೆ ರೆಂಟ್ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಸರಿ ಕೊಡಿ ಅಂತ ತಗೊಂಡು ಬಂದ್ವಿ. ಅಲ್ಲಿಂದ ಹೊರಟಾಗ ನಮಗೆ ಸ್ವಲ್ಪ ದೂರದಲ್ಲೇ ಸಿಕ್ಕಿದ್ದು ಸೆಡೋನಾ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಕೆಂಪು ಬೆಟ್ಟಗಳು, ಒಂದೊಂದು ಆಕಾರ ಇತ್ತು. ಅದರಲ್ಲೂ ಒಂದು ಬೆಲ್ ಆಕಾರ ಇತ್ತು. ಇನ್ನು ಕೆಲವೊಂದು ಬೆಟ್ಟಕ್ಕೆ ಸಿಸ್ಟರ್ಸ್ ಅಂತ ಹೆಸರಿಟ್ಟಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಇನ್ನೂ ಎಷ್ಟೋ ಇಂಗ್ಲೀಷ್ ಮೂವೀಸ್ನಲ್ಲಿ ಈ ಜಾಗದ ಶೂಟಿಂಗ್ ಮಾಡಿದ್ದಾರೆ. ಆ ದಾರಿ ಉದ್ದ ಅಂತೂ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅದನ್ನ ಸೀನಿಕ್ ವ್ಯೂ ಅಂತಲೇ ಹೇಳ್ತಾರೆ. ಒಳಗೆ ಬಂದ್ವಿ. ತುಂಬಾ ಸೀನಿಕ್ ವ್ಯೂ ಇತ್ತು ಇಲ್ಲಿ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೆಂಪು ಬೆಟ್ಟಗಳು, ಒಳ್ಳೆಯ ರಸ್ತೆ, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿಂದ ಒಳಗೆ ಬಂದಾಗ ಇಲ್ಲಿ ಚಾಪಲ್ ಅಂತ ಏನೋ ಒಂದಿದೆ, ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು ಮತ್ತು ತುಂಬ ಜನಗಳಿದ್ದರು. ಇವತ್ತು ರಜಾ ದಿನ, ಹಾಗಾಗಿ ತುಂಬ ಜನ ಅದನ್ನು ನೋಡೋಕ್ಕೆ ಬಂದಿದ್ದರು. ಪಾರ್ಕಿಂಗ್ ಸಹ ಸಿಗ್ತಾ ಇರಲಿಲ್ಲ. ನಾವು ಮೇಲ್ ತನಕ ಹೋದ್ವಿ, ಬಟ್ ಕಂಪ್ಲೀಟ್ಲಿ ಎಲ್ಲರೂ ಇಳಿಲಿಲ್ಲ ಕೆಳಗಡೆ. ಯಾಕಂದರೆ ಮಕ್ಕಳೆಲ್ಲ ಇದ್ದಿದ್ದರಿಂದ ಅವನ್ನೆಲ್ಲ ಅಲ್ಲಿ ಕರ್ಕೊಂಡು ನಿಲ್ಲಿಸ್ಕೊಳ್ಳೋದು ಕಷ್ಟ ಆಗಬಹುದು ಅಂತ ಅವ್ರು ಇಳಿಲಿಲ್ಲ. ನಾನೊಬ್ಬ ಮಾತ್ರ ಹೋಗಿ ಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ನೋಡ್ಕೊಂಡು ಬಂದೆ. ಈ ಚರ್ಚ್ ಸಹ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ.
ಬೇಕಾದ್ರೆ ಸುಮ್ಮನೆ ಬೇಡ ಅಂದ್ರೂ ಹೋಗ್ಬೋದು ಅವಾಗ. ಎಷ್ಟು ಕೊಟ್ಟಿದ್ದು ನೆನಪಿಗೆ? $10 ಏನು ಅನ್ಸಲ್ಲ? ಪಾರ್ಕಿಂಗ್ ಎಲ್ಲ ಇದೆ ಜಾಸ್ತಿ ಅಂತ. ಇಲ್ಲೂ ಸಹ ಸೆಡೋನಾ ಸಿಟಿ ನೋಡೋದಕ್ಕೆ ಬಸ್ ಫೆಸಿಲಿಟೀಸ್ ಇದೆ. ಎಲ್ಲ ಜಾಗನೂ ಬಸ್ನಲ್ಲೇ ಕೂತ್ಕೊಂಡೇ ನೋಡ್ಬೋದು. ಮತ್ತು ಇಲ್ಲೊಂದು ವಿಶೇಷ ಏನಂತ ಅಂದರೆ ಮ್ಯಾಕ್ಡೊನಾಲ್ಡ್ಸ್ ರೆಸ್ಟೋರೆಂಟು ಇದೆ. ಈ ರೆಸ್ಟೋರೆಂಟ್ ಏನಪ್ಪ ವಿಶೇಷತೆ ಅಂತ ಅಂದರೆ ಲೋಗೋ ಬ್ಲೂ ಕಲರ್ನಲ್ಲಿದೆ. ಬೇರೆ ಇಡೀ ವರ್ಲ್ಡ್ನಲ್ಲೇ ಯೆಲ್ಲೋ ಮತ್ತು ರೆಡ್ ಕಲರ್ನಲ್ಲಿದ್ದರೆ ಮ್ಯಾಕ್ಡೊನಾಲ್ಡ್ಸ್ ಲೋಗೋ ಇಲ್ಲಿ ಮಾತ್ರ ಬ್ಲೂ ಕಲರ್ನಲ್ಲಿದೆ. ಸೊ ಅದನ್ನು ನೋಡಿಕೊಂಡು ಹಾಗೆ ನಾವು ಫ್ಲಾಗ್ಸ್ಟಾಫ್ ಕಡೆಗೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಸೆಡೋನಾ ಮುಗಿಸ್ಕೊಂಡು ಒಳ್ಳೆ ಸೀನಿಕ್ ವ್ಯೂಸ್ ಎಲ್ಲ ನೋಡಿಕೊಂಡು ಇಲ್ಲಿ ಫ್ಲಾಗ್ಸ್ಟಾಫಲ್ಲಿ ಸ್ನೋಬಾಲ್ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮಗೆ ಎಂಟ್ರೆನ್ಸಲ್ಲೇ ನಿಲ್ಲಿಸಿದ್ರು. ಏನಪ್ಪ ನಿಲ್ಲಿಸ್ತಾ ಇದ್ದಾರೆ, ಏನಾದರೂ ಚೆಕ್ ಮಾಡ್ಬೋದೇನೋ ಅಂತ ನೋಡಿದ್ರೆ ಅವರು ಇವು ಸ್ನೋಬಾಲ್ಗೆ ಹೋಗೋಕ್ಕೆ ಪಾಸ್ ತೊಗೋಬೇಕು, ಟಿಕೆಟ್ ತೊಗೋಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಏನಾದ್ರು ಇದೆಯಾ ನಿಮ್ಮ ಹತ್ರ ಟಿಕೆಟ್ ಅಂತ. ನಾವು ಮುಂಚೆ ಬಂದಿದ್ದೀವಿ ಇಲ್ಲಿ, ಆ ಥರ ಏನು ಟಿಕೆಟ್ ಅಥವಾ ಪಾಸೆಲ್ಲ ಏನು ತೊಗೊಂಡಿರಲಿಲ್ಲ. ಫ್ರೀ ಇದು ಬೆಟ್ಟದ ಮೇಲೆ ಹೋಗೋಕ್ಕೆ, ಯಾಕಂದರೆ ನಾವಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಏನೂ ಮಾಡಲ್ಲ. ಇದು ಯಾವುದೋ ಹೊಸ್ದಾಗಿ ಹೇಳ್ತಿದ್ದಾರಲ್ಲ, ಸರಿ ನೋಡೋಣ ಬಿಡು, ಇಷ್ಟು ದೂರ ಬಂದಿದ್ದೀವಿ, ವಾಪಸ್ ಹೋಗೋಕ್ಕಾಗಲ್ಲ, ಇನ್ನೇನು ಟಿಕೆಟೋ ಪಾಸೋ ಏನೋ ಒಂದು ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಒಂದೊಂದು ಪಾಸು ಅಥವಾ ಟಿಕೆಟಿಗೆ $150 $300 ಹೇಳ್ತಾಯಿದ್ದಾರೆ. ತುಂಬಾ ಕಾಸ್ಟ್ಲಿ ಆಗುತ್ತದು. ನಾವು ಒಂದು 6 ಜನ ಇದ್ದೀವಿ, ಹಾಗೆಲ್ಲ ಬಿಡು, ಬೇರೆ ಎಲ್ಲರೂ ಸ್ನೋ ನೋಡೋಣ ಅಂತ ಹುಡುಕಿದ್ವಿ. ಅಲ್ಲಿ ಯಾವುದೋ ಪಾರ್ಕ್ ಅದು ಇದು ಅಂತ ಇತ್ತು, ಬಟ್ ಅಲ್ಲೂ ಸಹ ಟಿಕೆಟ್ಸ್ ಇದೆ ಅಥವಾ ಮುಂಚೆನೇ ಪ್ರೀ ಬುಕ್ ಮಾಡಿರ್ಬೇಕು ನೀವು. ಏನಪ್ಪ ಇದು ಎಲ್ಲೂ ಇಲ್ಲ ಅಂತ ಕೊನೆಗೆ ಇಲ್ಲೇ ಸುತ್ತಮುತ್ತ ಎಲ್ಲರೂ ಸ್ನೋ ಇರುತ್ತಾ ಅಂತ ನೋಡಿಕೊಂಡು ಹೊರಟ್ವಿ. ಇಲ್ಲಂತೂ ಬಿಡಲಿಲ್ಲ, ಸ್ನೋಬಾಲ್ಗೆ ಹೋಗೋಕ್ಕೆ ಅಂತ ದಾರಿಲೆಲ್ಲರೂ ಸಿಗತ್ತಾ ಸ್ನೋ ಅಂತ ಹುಡ್ಕೊಂಡು ಹೊರಟ್ವಿ. ನೋಡಿದರೆ ಇಲ್ಲೊಂದು ರೆಸ್ಟ್ ಏರಿಯಾ ಸಿಕ್ತು. ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಬಿದ್ದಿರೋ ಹಳೆ ಸ್ನೋ, ಸ್ವಲ್ಪ ಗಟ್ಟಿಯಾಗಿರೋ ಸ್ನೋ ಎಲ್ಲ ಆಟ ಆಡ್ತಾಯಿದ್ರು.
ನಾವು ಅಟ್ಲೀಸ್ಟ್ ಮಕ್ಕಳನಿಗೆ ಬೆಟ್ಟದ ಮೇಲಂತೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಸ್ನೋನಾರು ತೋರಿಸೋಣ, ಆಟ ಆಡ್ಸೋಣ ಅಂತ ಕರ್ಕೊಂಬಂದ್ವಿ. ಪಾಪ ಮಕ್ಕಳು ಇಲ್ಲೇ ಹಳೆಯ ಸ್ನೋವಲ್ಲೇ ಸ್ವಲ್ಪ ಆಟ ಆಡ್ತಾಯಿದ್ರು. ಬೇರೆ ಮಕ್ಕಳು ಸಹ ಇದ್ದರು. ಆಟ ಆಡಿ ಇಲ್ಲೇ ಊಟನೂ ಮುಗಿಸ್ಕೊಂಡ್ವಿ ಇದೇ ರೆಸ್ಟ್ ಏರಿಯಾಲಿ. ಮತ್ತು ನಮ್ಗೇನು ಹೇಳಿದ ಹಂಗೆ ಮಾಡಿ ಅಂತ ಹೇಳಿದ್ಲ ಪಾಪ. ಪಾಪ ಅಲ್ಲಿಂದ ಬಂದು ಹೇಳ್ಬೋದಲ್ಲ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಇದು ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವ. ಜೀವನ ಯಾವಾಗಲೂ ನಮಗೆ ಬೇಕಾಗಿರೋದು ಕೊಡಲ್ಲ ಅನ್ನೋದಕ್ಕೊಂದು. ಚಪಾತಿ ದೊಡ್ಡದು ತಗೊಳ್ಳೆ, ದೊಡ್ಡದು. ಕಾಯಿ ಇರಲಿಲ್ಲ, ಚಪಾತಿ ಇವಳು ಮುಖದ ಮೇಲೆ ಹಾಕೋತದ. ಹೌದಾ? ಅವಳು ಹಿಂಗೆ ಇಟ್ಕೊತಿದ್ದಾಳೆ. ಇಲ್ಲೇ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಪ್ರಶ್ನೋ ಮೇಲೂ ಇಲ್ವೋ, ಅವ್ರದ್ದು ಅಲ್ಲದು ಆರ್ಟಿಫಿಷಿಯಲೇ ಇರ್ಬೋದು. ನಾವು ಅದೇ ಈಗ ವೇಟ್ ಮಾಡಿದ್ರೆ ಕಡ್ಬೆಂಡ್ ಮಾರ್ಕ್ಸ್ ಕಡಿಮೆ ಆಗ್ತಿತ್ತು. ನೆಕ್ಸ್ಟ್ ವೀಕೆಂಡಲ್ಲಿ ಸೀಮಂತ ಮಾಡ್ಬೇಕಲ್ಲ. ಪ್ರಶ್ನೆ ಬಿದ್ದರೆ ಈ ಥರ ಇರುತ್ತಲ್ಲ. ಮಗ ಇಲ್ಲಿ ಸಖತ್ ಜಾರುತ್ತಿತ್ತು ಶೂ. ಅದು ಹೈಕಿಂಗ್ ಶೂ. ವೀಕೆಂಡ್ ಹೈಕಿಂಗ್ ಶೂ. ಅದು ಜಾರ್ತಾ ಇದೆ ನಂಗೆ, ಅದೇ ಆಶ್ಚರ್ಯ. ನಮಗೆ ಇದು ಜಾರ್ದು ಜಾರ್ತಾ ಇಲ್ಲ, ರಬ್ಬರ್ದು. ನಾನು ಅದೇ ಹಾಕೊಂಡ್ಬರ್ಬೇಕಿತ್ತು ಸುಮ್ಮನೆ. ಮಾಡಿ ಕುಡಿ. ಬನ್ನಿ ಇಲ್ಲಿ ಬನ್ನಿ. ಕೆನಡಾದವ್ರಿಗೆಲ್ಲ ಮನೆ ಮುಂದೆನೆ ಬಿದ್ದಿರುತ್ತೆ. ರೇಷ್ಮೆ ಆಚೆ ಈಗೆಲ್ಲ ಅಲ್ಲೋದ್ರೆ ಮಜಾ ಇರುತ್ತೆ ಅವ್ರ ಜೊತೆ. ಎಸಿಬಾರ್ದಂಗೆಲ್ಲ ಬೇಡ ಬೇಡ ಎಸಿಬಾರ್ದು. ಆಯ್ತಾ ಸ್ನೋಲ್ ಆಟ ಆಡಿದ್ರಾ? ಮನೆಗೆ ಹೋಗಿ ಸ್ನಾನ ಮಾಡಿ ಮಲ್ಕೊಳ್ಳೋಣ. ನಮ್ಮ ಅಪ್ಪ ಅಮ್ಮಗೆ ಇದನ್ನು ತೋರಿಸ್ತೀವಿ. ಇಷ್ಟೆಲ್ಲ ಮಾತ್ರ ಸ್ನೋ ಬಿದ್ದು ಅದೆಲ್ಲ ಇದೆಲ್ಲ ಸ್ನೋ ಇರುತ್ತಲ್ವ ಜಾಸ್ತಿ. ಚಿಪ್ಸ್ ಕಾರಲ್ಲೇ ತಿನ್ಬಿಡ್ಬೋದು ಅನ್ಸ್ತದೆ, ಚಳಿ ಮಾಡ್ತದೆ ಅಲ್ವಾ? ಏನು ಅನ್ಸುತ್ತೆ ನಿಮ್ಗೆ? ಆಗತ್ತೆ ದಿನಕ್ಕೆ? ಓಕೆನಾ? ಬಿಸಿಲಲ್ಲಿ ನಿಂತ್ಕೊಂಡು ತಿಂದರೆ ಓಕೆ ಅಲ್ಲ?
ಬರ ಇವಳು ತಿನ್ಸು ಶಿಶು. ಊಟ ಮುಗೀತು. ಊಟ ಮುಗಿದ್ಮೇಲೆ ಯೋಚನೆ ಮಾಡಿದ್ವಿ ವಾಪಸ್ ಹೊರಡೋದಾ ಮನೆಗೆ, ಏನು ಮಾಡೋದು ಅಂತ. ನಾವು ಇಲ್ಲಿಗೆ ಬಂದಿದ್ದೇ ಮುಖ್ಯ ಉದ್ದೇಶ ಸ್ನೋವಲ್ಲಿ ಆಟ ಆಡಬೇಕು, ಮಕ್ಳಿಗೆ ಸ್ನೋ ತೋರಿಸ್ಬೇಕು ಅಂತ. ಯಾಕಂದರೆ ನಾವು ಸ್ನೋ ನೋಡಿಲ್ಲ ಯಾವತ್ತಿಗೂ. ಆಮೇಲೆ ನನ್ನ ಫ್ರೆಂಡು ವಿಶ್ವಾಸ್ ಅಂತ ಹೇಳಿ ಅವರು ಇಲ್ಲ ವಾಪಸ್ ಹೋಗೋದು ಬೇಡ, ನೋಡೋಣ ಮತ್ತು ಇನ್ನೊಂದು ಸಲ ಟ್ರೈ ಮಾಡೋಣ, ಏನು ಟಿಕೆಟೆಲ್ಲ ಕೇಳದೇ ಇರ್ಬೋದು, ಟ್ರೈ ಮಾಡೋಣ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಮತ್ತೆ ವಾಪಸ್ಸು ಹೊರಟ್ವಿ. ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ನಿಲ್ಸೋಕ್ಕೆ. ಟಿಕೆಟ್ ಕೇಳೋರು, ಪಾಸ್ ಕೇಳೋರು. ತುಂಬಾ ಖುಷಿಯಿಂದ ಬೆಟ್ಟ ಹತ್ತಕ್ಕೆ ಹೊರಟ್ವಿ. ಇದು ಸ್ವಲ್ಪ ಸಣ್ಣ ಘಾಟ್ ಸೆಕ್ಷನ್ನು, ಚೆನ್ನಾಗಿದೆ. ಇದು ಸಹ ಒಳ್ಳೆ ಮರಗಳಿದೆ. ಅಷ್ಟೇನು ಫ್ರೆಶ್ ಸ್ನೋ ಬಿದ್ದಿರಲಿಲ್ಲ. ಮೋಸ್ಟ್ಲಿ ಸ್ನೋ ಬಿದ್ದು ಒಂದು ವಾರ ಆಗಿರ್ಬೋದೇನೋ, ಹಳೆ ಸ್ನೋನೇ ಇತ್ತು. ಆದರೂ ಸಹ ಚೆನ್ನಾಗಿತ್ತು ನೋಡೋಕ್ಕೆ. ಆ ಸ್ನೋ ಎಲ್ಲ ನೋಡಿಕೊಂಡು ಬೆಟ್ಟ ಹತ್ತಿದ್ವಿ. ಮೊಬೈಲ್ ಇದೆಯಲ್ಲ. ಎಸಿಬಾರ್ದು. ದಾರಿ ಉದ್ದಕ್ಕೂ ಮಕ್ಕಳಿಗೆ ತಿಂಡಿ ಕೊಟ್ಕೊಂಡು ನಾವು ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಬಂದಿರೋ ಸ್ನ್ಯಾಕ್ಸ್ನ ತಿಂದ್ಕೊಂಡು ಸಂಜೆ ಆಗೋಷ್ಟರಲ್ಲೂ ಮನೆಗೆ ಸೇರ್ಕೊಂಡ್ವಿ. ಮತ್ತು ತೊಗೊಂಡು ಬಂದಿದ್ವಲ್ಲ ರೆಂಟಲ್ ಕಾರ್ನ ವಾಪಸ್ ಕೊಟ್ಟು ನಮ್ಮ ಪ್ರಯಾಣ ಅಲ್ಲಿಗೆ ಮುಗಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.